ಒಕ್ಕೂಟಕ್ಕೆ ಜಿಂದಾಬಾದ್ ಜಿಂದಾಬಾದ್. ಅಂಬೇಡ್ಕರ್ ಜಿಂದಾಬಾದ್. ಭಾರತದಲ್ಲಿ ಒಂದು ಜ್ವಲಂತ ಸಮಸ್ಯೆಯನ್ನು ಉದ್ಭವಿಸಿದೆ. ಏನಂತ ಹೇಳಿದ್ರೆ ಮೊನ್ನೆ ತಾನೇ ನಮ್ಮ ರಾಷ್ಟ್ರದ ಭಾರತದ ಉಚ್ಚ ನ್ಯಾಯಾಲಯದ ಉನ್ನತ ಸ್ಥಾನವನ್ನು ಅಲಂಕರಿಸಿದಂತ ಒಬ್ಬ ದಲಿತ ಸಮಾಜದ ಈ ದಿನ ಬಳ್ಳಾರಿ ಜಿಲ್ಲೆಯ ನಗರದಲ್ಲಿ ಪ್ರಗತಿಪರ ಮತ್ತು ದಲಿತ ಪರ ಒಕ್ಕೂಟಗಳಿಂದ ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ, 6/10/2025 ಮಧ್ಯಾಹ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕಿಶೋರ್ ಅಂತಕ್ಕಂಥ ಒಬ್ಬ ಸೀನಿಯರ್ ವಕೀಲರು, ಈ ದೇಶದ ಅತ್ಯುನ್ನತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ BR ಗವಾಯ್ ಅವರ ಮೇಲೆ ಎಸೆತಕ್ಕಂಥ ಪ್ರಕರಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇದು ಬಂದಂಥ ಸಂದರ್ಭ ತಮಗೆಲ್ಲ ಗೊತ್ತಾಗಬೇಕಾಗಿದೆ. ಆ ದಿನ ಒಂದು ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾತತ್ವ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತದೆ. ಒಂದು PIL ಚರ್ಚೆ ಮಾಡಬೇಕಾದ್ರೆ ಇದು ಪುರಾತತ್ವ ಇಲಾಖೆ ನಮ್ಮ ಸುಪ್ರೀಂ ಕೋರ್ಟ್ನ ಪರವಿಧಿಯಲ್ಲಿ ಬರೋದಿಲ್ಲ, ಅದನ್ನು ನಾವು ನಿರ್ದೇಶನ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲೇ ಒಂದು ನೀವು ಮನವಿ ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಈ ಪರವಿಧಿಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಅವರು ಏನು ಕಿಶೋರ್ ಅವರು ಇದ್ದಾರೆ ವಕೀಲರು, ಅವರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾರೆ. ಇಲ್ಲ ಬರುತ್ತೆ ಅಂತಕ್ಕಂಥ ವಾದ ಮಾಡಿದಾಗ ಇಲ್ಲ ನಮ್ಮ ಪರವಿಧಿಗೆ ಬರೋದಿಲ್ಲ, ಆ ಕಾರಣಕ್ಕೋಸ್ಕರ ತಾವುಗಳು ಅಲ್ಲೇ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು BR ಗವಾಯ್ ಮತ್ತು ಅವ್ರ ಪೀಠ ಹೇಳ್ತದೆ. ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಭಾಳ ವಾದ ಮಾಡಿದ ತಕ್ಷಣ ಆಯಿತು ನಾವಂತೂ ಮಾಡೋಕ್ಕಾಗೋದಿಲ್ಲ, ನೀವು ದೇವರಲ್ಲಿ ಸಹ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ಬೋದು, ನಂದೇನು ಅಬ್ಜೆಕ್ಷನ್ ಇಲ್ಲ, ನಮ್ಮ ಪೀಠದ ಅಬ್ಜೆಕ್ಷನ್ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತಕ್ಷಣ ಅವರು ತಮ್ಮ ಕಾಲಲ್ಲಿರ್ತಕ್ಕಂಥ ಶೂವನ್ನು ತೆಗೆದು ಅವ್ರ ಮೇಲೆ ಎಸೆತಕ್ಕಂಥ ಒಂದು ಪ್ರಕ್ರಿಯೆ ಆದಾಗ ಇಮಿಡಿಯೇಟಾಗಿ ಅದನ್ನು ತಡೆಗಟ್ತಾರೆ. ಅದರ ನಂತರ ಅವ್ರು ಹೇಳ್ತಕ್ಕಂಥ ಮಾತೇನಿತ್ತಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಜಡ್ಜಿಗೆ ಹೇಳ್ತಾರೆ, ಅದು ನಿಮ್ಮ ಮೇಲೆ ಎಸ್ತಕ್ಕಂಥದ್ದಲ್ಲ, BR ಗವಾಯ್ ಮೇಲೇ ಎಸ್ತಕ್ಕಂಥ ಶೂ ಆಗಿದೆ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ನಿಜವಾಗಲೂ ಆಗ್ತಾನೆ. ಅವಾಗ ಇಮ್ಮಿಡಿಯೇಟಾಗಿ ಗವಾಯ್ ಅವರು ಇದನ್ನು ಯೋಚನೆ ಮಾಡಿ ಹೇಳ್ತಾರೆ, ಆಯಿತು ಏನು ತೊಂದರೆ ಇಲ್ಲ, ನನ್ನ ಮೇಲೆ ಎಸಿರಿ ಪರವಾಗಿಲ್ಲ, ಆದರೆ ನಾನು ಇದರಿಂದ ವಿಚಲಿತನ ಆಗೋದಿಲ್ಲ. ಯಾಕೆಂತಂದರೆ ಇಂಥ ಪ್ರಕರಣಗಳು ನಾನು ನೋಡಿದ್ದೀನಿ, ಇದರಿಂದ ನಾನೇನು ವಿಚಲಿತನ ಆಗೋದಿಲ್ಲ, ಸಭೆ ಇದನ್ನು ಏನು ಕಲಾಪವನ್ನು ಮುಂದುವರಿಸಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಮಿಡಿಯೇಟಾಗಿ ಅವ್ರನ್ನ ಕಸ್ಟಡಿ ತಗೊಳ್ತಾರೆ. ಅಲ್ಲಿರ್ತಕ್ಕಂಥವ್ರು ಆಗ ತಕ್ಷಣ ಹೇಳ್ತಾರೆ, ಅವ್ರನ್ನೇನು ಮಾಡಬೇಡಿ, ಬಂಧಿಸಬೇಡಿ, ಬಿಟ್ಬಿಡಿ ಅಂತಕ್ಕಂಥ ಮಾತನ್ನು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇಶಾದ್ಯಂತ ಒಂದು ದೊಡ್ಡ ಪ್ರತಿರೋಧ ವ್ಯಕ್ತವಾಗಿದೆ. ಯಾಕಂತಂದರೆ ಇವತ್ತು ನಾವು ಯಾವುದನ್ನು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಅಂತೇಳಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ ಈ ಸಂವಿಧಾನದಲ್ಲಿ ನಾವು ಒಪ್ಕೊಂಡಿದ್ದೀವಿ. ಯಾಕಂದರೆ ಶಾಸಕಾಂಗ ಶಾಸನಗಳು ಮಾಡ್ತಕ್ಕಂಥ ಕೆಲಸ, ಕಾರ್ಯಾಂಗ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ. ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಇವೆರಡು ಅಂಗಗಳು ಸರಿ ಮಾಡಿದೆಯಲ್ಲ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥ ಒಂದು ಕೆಲಸ ನ್ಯಾಯಾಂಗದ ಮೇಲೆ ಜವಾಬ್ದಾರಿ ಇದೆ. ಈ ನ್ಯಾಯಾಂಗದ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೇ ಈ ಎಸೆತಕ್ಕಂಥ ಮನುವಾದಿ ಕುತಂತ್ರ ಏನು ಬುದ್ಧಿಗಳಿದ್ದಾವೆ, ಅದನ್ನು ಈ ದೇಶದಲ್ಲಿ ಕ್ಷಮೆಗೆ ಅರ್ಹರಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಡೀ ದೇಶ, ಇಡೀ ರಾಜ್ಯಾದ್ಯಂತ ಇಂಥ ಒಂದು ದೊಡ್ಡ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಸುಮೋಟೋ ಕೇಸನ್ನು ದಾಖಲೆ ಮಾಡಿ ಅವರು ಗವಾಯಿಗಳು ಹೇಳಿರ್ಬೋದು, ಮಾನ್ಯ ನ್ಯಾಯಮೂರ್ತಿಗಳು ಹೇಳಿರ್ಬೋದು ಬೇಡ ಅಂತೇಳಿ, ಆದರೆ ಅಲ್ಲಿರ್ತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಹಕ್ಕೊತ್ತಾಯ ನಾವು ಇವತ್ತು ಈ ದಿನ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರರು, ಯಾವುದೇ ಜಾತಿ ಧರ್ಮ ಇದಕ್ಕೆಲ್ಲ ಮೀರಿ ನಮ್ಮ ಪಂಪಪತಿ ಅಣ್ಣನಿಂದ ಹಿಡಿದು ಮಾರಣ್ಣ ಗಾದೆಪ್ಪಣ್ಣವರು, ನಮ್ಮ ಮಂಜುಳಮ್ಮವರು, ಎಲ್ಲ ಸಮಾಜದ ರಾಮಾಂಜನೇಯವರು, ನಮ್ಮ ಎರಕಲ್ ಸಾಮಣ್ಣವರು, ಮಾರಣ್ಣವರು, ನಮ್ಮ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಉಮಯಣ್ಣನವರು ಮತ್ತು ಪೃಥ್ವಿರಾಜ್ ಇನ್ನಿತರೆ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಕಾರ್ಪೊರೇಟ್ಗಳು, ನಮ್ಮ ಶಿವರಾಜ್ ಅವರು, ಎಲ್ಲ ಸಮಾಜದ ಮುಖಂಡರು
ಇದರಲ್ಲಿ ಶಿವರಾಮರಾಜು ಭಾಳಷ್ಟು ಜನ ಎಲ್ಲ ಜಾತಿಯ ಮುಖಂಡರು ಇವತ್ತು ಭಾಗವಹಿಸಿದ್ದಾರೆ. ಎಲ್ಲ ಧರ್ಮದ ಮುಖಂಡರು ಇವತ್ತು ಭಾಗವಹಿಸಿ ಒಂದು ದೊಡ್ಡ ಪ್ರತಿರೋಧವನ್ನು ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಸ್ನೇಹಿತರೆ. ಬಳ್ಳಾರಿ ಮಹಾನಗರದ ಮಹಾಜನತೆಯೇ, ಬಳ್ಳಾರಿ ಜಿಲ್ಲೆಯ ಅಖಂಡ ಬಳ್ಳಾರಿ ಜಿಲ್ಲೆಯ ಎಲ್ಲ SC ST ಬ್ಯಾಕ್ವರ್ಡ್ ಮೈನಾರಿಟಿ ಆ್ಯಂಡ್ ಜನರಲ್ ಮಹಾಸಭೆಯ ಮೂಲಕ ವಿವರಣೆ ಕೊಡ್ತಕ್ಕಂಥದ್ದು, ನಮ್ಮ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಏನಂದರೆ, ಪ್ರಜಾಪ್ರಭುತ್ವದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಕೂಡ, ಅದಲ್ಲದೇ ಪತ್ರಿಕಾಂಗದವರು ಕೂಡ ಒಂದು ಅಂಗ ಅಂತ ಹೇಳ್ತೀವಿ. ಆಧಾರ ಸ್ತಂಭಗಳು, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಾದ ಎಲ್ಲರೂ ಕೂಡ ಈ ಒಂದು ಘಟನೆಯನ್ನು ನೆನೆಸಬೇಕು. ಈ ಎಲ್ಲ ಅಂಗಗಳಲ್ಲಿ ಆದಂಥ ಲೋಪದೋಷಗಳನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ, ಪ್ರಪಂಚದಲ್ಲಿ ಹೆಸರುವಾಸಿಯಾದಂಥ ಸಂವಿಧಾನವನ್ನು ಕಾಪಾಡ್ತಕ್ಕಂಥದ್ದು, ಅದನ್ನು ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಮೊದಲ ಆದ್ಯ ಕರ್ತವ್ಯವಾಗಿ, ಅದನ್ನು ಉಲ್ಲಂಘನೆ ಮಾಡಿದಂಥವರು ಯಾರು ಎಷ್ಟೇ ಪ್ರಬಲರಾಗಿರ್ಬೋದು, ಯಾವುದೇ ಇರಬಹುದು, ಆದರೆ ಇದನ್ನು ಪಾಲಿಸಲೇಬೇಕು. ಅಲ್ಲಿ ಏನಾದರೂ ನ್ಯೂನತೆಗಳು ಆದಾಗ ನಮ್ಮೆಲ್ಲರನ್ನ ಸರಿದಾರಿ ತರತಕ್ಕಂಥದ್ದು, ಸಂವಿಧಾನದ ಒಂದು ಅಂಕೆಯಲ್ಲಿ ನಡೆಸ್ತಕ್ಕಂಥ ಅತ್ಯುತ್ತಮವಾದ ಅಂಗ ಅಂದರೆ ನ್ಯಾಯಾಂಗ. ಆ ಇಡೀ ಕರ್ನಾಟಕದ ಅಲ್ಲ, ರಾಜ್ಯದ ಅಲ್ಲ, ಇಡೀ ಎಲ್ಲ ರಾಜ್ಯಗಳ, ಇಡೀ ದೇಶದ ಒಂದು ಕಾನೂನನ್ನು ಕಣ್ಣಿಟ್ಟು ಅಕ್ಷರಃ ನಿಷ್ಪಕ್ಷಪಾತವಾಗಿ ನಡೆಸ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಆದಂಥ ಒಂದು ಹಲ್ಲೆ ಇಡೀ ಸಂವಿಧಾನದ ಮೇಲೆ ಆದಂಥ ಹಲ್ಲೆ ಅಂತೇಳಿ ನಾವೆಲ್ಲ ಪರಿಗಣಿಸ್ತೀವಿ. ಅಲ್ಲಿ ಗವಾಯಿಯವರು ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟೇ ದೊಡ್ಡ ಬುದ್ಧಿ ಇರ್ಬೋದು, ವಿಶಾಲ ಮನೋಭಾವ ಇರ್ಬೋದು, ರಾಜಿ ಮನೋಭಾವ ಇರ್ಬೋದು, ಆದರೆ ಸಂವಿಧಾನದ ಪೀಠದಲ್ಲಿ ಇದ್ದಾಗ ಆದಂಥ ಅವಮಾನವನ್ನು ಅವರು ಕೂಡ ಕ್ಷಮಿಸಬಾರ್ದು ಅಂತಂದೇಳಿ ಈ ಮೂಲಕ ಕೇಳಿಕೊಂಡು, ವೈಯಕ್ತಿಕವಾಗಿ ಅವರು ಬೇಕಾದಷ್ಟು ದೊಡ್ಡ ಮನಸ್ಸು ಮಾಡಲಿ ಪರವಾಗಿಲ್ಲ, ಆದರೆ ಸಂವಿಧಾನದ ಪೀಠದ ಮೇಲೆ ಇದ್ದಾಗಲೇ ಆದಂಥ ಈ ಅಮಾನುಷ ಹಲ್ಲೆಯನ್ನು ದಯವಿಟ್ಟು ಕ್ಷಮಿಸಬಾರ್ದು. ಆ ಕ್ಷಮಿಸೋ ಹಕ್ಕು ಕೂಡ ಗವಾಯಿಯವರಿಗೂ ಕೂಡ ಇಲ್ಲ. ರಾಷ್ಟ್ರಪತಿಯವರು ಕೂಡ ಈ ಬಗ್ಗೆ ಕೂಲಂಕುಷವಾಗಿ, ಸರ್ವೋತ್ತಮವಾದಂಥ ಅಧಿಕಾರಿ ಇರ್ತಕ್ಕಂಥ ರಾಷ್ಟ್ರಪತಿಯವರು ಕೂಡ ಯಾವ ಒಂದು ಕನ್ಸೆಷನ್ ಕೊಡ್ದಂಗೆ, ಅವ್ರು ಯಾರೇ ಆಗಿರಲಿ, ಸ್ವತಃ ನ್ಯಾಯಾಂಗದಲ್ಲಿ ನ್ಯಾಯವಾದಿ ಆಗಿದ್ದವರು ಮಾಡ್ತಕ್ಕಂಥ ಹೀನ ಕಾರ್ಯಕರ್ತಕ್ಕೆ ಕಠಿಣವಾದ ಶಿಕ್ಷೆಯನ್ನು, ಸಂವಿಧಾನಬದ್ಧ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇವೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಇಡೀ ಇಂತಹ ಒಂದು ಪ್ರತಿಭಟನೆ, ಇಡೀ ಮತ್ತೆ ಮೊದಲನಾಗಿ ಇಷ್ಟು ಜನಸಂಖ್ಯೆ, ಇಷ್ಟು ಸಮಾಜದ ಎಲ್ಲ ವ್ಯಕ್ತಿಗಳು, ಬ್ಯಾಕ್ವರ್ಡು, ಮೈನಾರಿಟಿ, SC ST ಎಲ್ಲ ವರ್ಗದ ಜನಾಂಗದವರು ಇಲ್ಲಿ ಸೇರಿ ಇವತ್ತು ಗವಾಯಿಯವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಲ್ಲರೂ ಒಕ್ಕೂಟದಿಂದ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಆ ಗವಾಯಿ ಸಾಹೇಬರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇಡೀ ದೇಶಕ್ಕಾದಂಥ ಅನ್ಯಾಯ. ಅಂಥ ಶ್ರೇಷ್ಠ ಜಸ್ಟಿಸ್ಗೆ ಇಂಥ ಒಂದು ದುರ್ಘಟನೆ ನಡೆದಂದರೆ ಇಂಥ ಸಾಮಾನ್ಯ ಜನರಿಗೆ ಯಾವ ರೀತಿ ರಕ್ಷಣೆ ಇರೋದಿಲ್ಲ. ಆದ್ದರಿಂದ ಆ ಮಾಡಿದಂಥ ವ್ಯಕ್ತಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಅದು ಕ್ಷಮೆ ಕೇಳೋದ್ರಿಂದ ಯಾವುದೂ ಫಲ ಇಲ್ಲ, ಕ್ಷಮೆ ಬೇಕಾಗಿಲ್ಲ. ಅವರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ತೀಕ್ಷ್ಣವಾದ ಕ್ರಮ ತಗೊಂಡು ಅವರಿಗೆ ಬಂಧನೆ ಮಾಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಳ್ಳಾರಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೊಡ್ಡ ಒಂದು ಪ್ರತಿಭಟನೆ ನಡೀತಾ ಇದೆ. ಎಲ್ರಿಗೂ ಗೊತ್ತಿರೋ ಸಂಗತಿ. ಇದು ಏನು ಪ್ರತಿಭಟನೆ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ 6ನೇ ತಾರೀಕು ಮೊನ್ನೆ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ BR ಗವಾಯಿ ಅವ್ರ ಮೇಲೆ ಚಪ್ಪಲಿ ಎಸೆದು ಒಂದು ಘಟನೆ ನಡೆದಿದೆ. ಇದು ಖಂಡನೀಯ. ಇದನ್ನು ಖಂಡಿಸಿ ಎಲ್ಲ ಬಳ್ಳಾರಿ ನಗರದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಖಂಡನೀಯ. ಇದು ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಈ ಥರ ಗತಿ ಬಂದರೆ ಸಾಮಾನ್ಯ ವ್ಯಕ್ತಿ ಗತಿ ಏನಂತೇಳಿ ಒಂದು $1 ಪ್ರಶ್ನೆ ಆಗಿದೆ. ಇದಕ್ಕೆ ನಿಜವಾಗ್ಲೂ ಎಲ್ಲರೂ ಸೇರಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗೆ ಮನವಿ ಮಾಡ್ತಾ ಇದ್ದೀವಿ. BR ಗವಾಯಿ ಅವರು ದೊಡ್ಡ ಮನಸ್ಸು ಮಾಡಿ ಅವನಿಗೆ ಕ್ಷಮೆ ಇರಲಿ ಅಂತ ಹೇಳಿದ್ದಾರೆ. ಆದರೆ ಅದು ಕ್ಷಮಿಸಲಾರದ ಅಕ್ಷಮ್ಯ ಅಪರಾಧ ಆಗಿರೋದ್ರಿಂದ ಇವತ್ತು ಅವರಿಗೆ ಕ್ಷಮಿಸಿದರೆ ನಾಳೆ ಮತ್ತೆ ಮುಂದಿನ ಪೀಳಿಗೆಗೆ ತೊಂದರೆ ಆಗ್ಬೋದು. ಈ ಥರ ಮುಂಚೆ ಏನು ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡ್ತಿದ್ದು, ಈಗ ದಲಿತರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮುಂದಿನ ದಿನ ಹಂತವಾಗಿ ಎಲ್ಲ ಸಮಾಜದವ್ರನ್ನ ಟಾರ್ಗೆಟ್ ಮಾಡ್ಬೋದು ಅವರು. ಅದಕ್ಕಾಗಿ ಅದನ್ನು ತಡೆಗಟ್ಟಬೇಕಂದ್ರೆ ಖಂಡಿತವಾಗಿ
ಇವತ್ತು ಅವ್ರಿಗೆ ಶಿಕ್ಷೆ ಆಗಬೇಕಾ, ಆತ ಏನು ವಕೀಲಾಗಿದ್ದೇನೆ ಅವನಿಗೆ ಬಾರ್ ಕೌನ್ಸಿಲಿಂದ ಹೆಸರು ರದ್ದು ಮಾಡಬೇಕು, ಜೊತೆಯಲ್ಲಿ ಅವನಿಗೆ ದೇಶದ್ರೋಹಿ ಅಂತೇಳಿ ಗಡ್ಡಿಪಾರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮನವಿಯಾಗಿದೆ.